ಇವರೇ ನಮಗೆ ಶಕ್ತಿ ಪ್ರದರ್ಶನ ತೋರಿಸ್ಬೇಕಾತಾರಲ್ಲ, ಕರ್ನಾಟಕದಲ್ಲಿ ಇಡೀ ವೀರಶೈವ ಲಿಂಗಾಯತ ನಮ್ಮಿಂದ ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. ದಾವಣಗೆರೆಯಲ್ಲಿ ಅವ್ರೇನು ಮಾಡ್ಬೇಕಂತ ಮಾಡ್ಯಾರಲ್ಲ, ಅದು ಆದಮೇಲೆ 10 ದಿವಸ ಒಳಗಾಗಿ ಹಿಂದೂ ಮಹಾಸಂಗಮ ಮಾಡ್ತೀವಿ. ಕರ್ನಾಟಕದ ಹಿಂದೂಗಳ ರಕ್ಷಣೆ ಆಗಬೇಕು. ಇಂಥ ಮುಸ್ಲಿಂ ಪರ ಸಿದ್ದರಾಮಯ್ಯ ಸರ್ಕಾರ ಕಿತ್ತು ಹೋಗ್ಬೇಕಾದ್ರೆ ಎಲ್ಲ ಹಿಂದೂಗಳು ಒಂದಾಗಬೇಕು. ಇವತ್ತೇನು ಮುಸ್ಲಿಮರಿಗೆ ಬಜೆಟ್ನಲ್ಲಿ ಕೊಟ್ಟಂಥದ್ದು ಏನಿದೆ, ಬಹುಶಃ ಯಾವ ಸಮುದಾಯಕ್ಕೂ ಕೊಟ್ಟಿಲ್ಲ. ಇವತ್ತು ದಲಿತರದ್ದು ಹಣ ತಿಂದ್ಬಿಟ್ರು, ಹಿಂದುಳಿದವ್ರು ತಿಂದರು, ಎಸ್ ಟಿ ಜನಾಂಗ ತಿಂದರು. ಅದಕ್ಕೆ ಆ ಸಂದೇಶ ಕೊಡಲಿಕ್ಕೆ ನಾವು ಹಿಂದೂ ಮಹಾಸಭೆ ಮಾಡ್ತೀವಿ. ಅವ್ರು ಎಷ್ಟು ಕೂಡಿಸ್ತಾರಲ್ಲ ಏನು ವಿಜೇಂದ್ರನ ಗುಂಪು, ಅದನ್ನು 4 ಪಟ್ಟು ನಾವು ಜನ ಕೂರಿಸ್ತೀವಿ. ಈಗ ವಿಜೇಂದ್ರ ಹೇಳಿದ್ದಾರೆ ಅವ್ರು ಯಾವುದು ಸಮಾವೇಶ ಮಾಡಬಾರ್ದು ಅಂತ ರೇಣುಕಾ ಕಚೇರಿ ಕೊಟ್ಟು, ಒಂದು ವೇಳೆ ಸಮಾವೇಶ ಮಾಡಿದ್ರು ಮಾಡಿಲ್ಲ ಅಂದ್ರೆ ನೀವು ಮಾಡ್ತೀರಾ ಸಮಾವೇಶ? ಅವ್ರು ಏನೇನು ಅವ್ರ ಕ್ರಿಯೆಗೆ ಪ್ರತಿಕ್ರಿಯೆ ಇರ್ತದೆ. ಅವ್ರ ಮುಂದೆ 1 ಹೆಜ್ಜೆ ಇಟ್ಟರೆ ನಾವು 4 ಹೆಜ್ಜೆ ಇಡ್ತೀವಿ. ನಮ್ಮ ಶಕ್ತಿ ಭಾಳ ದೊಡ್ಡದಿದೆ, ತೋರಿಸ್ತೀವಿ. ಮಾಡಲಿ ವಿಜೇಂದ್ರ, ಅವನ ಬಳಿ 1000 ಕೋಟಿ ರೂಪಾಯಿ ಇರ್ಬೋದು, ನಮ್ಮಲ್ಲಿ ಜನ ಇದ್ದಾರೆ. ಹಿಂದೂ ಮಹಾಸಭಾ ಸಮಾವೇಶ ಅಂದರೆ ಅದೊಂದು ರೀತಿಯಲ್ಲಿ ಸೌಂಡ್ ಬರುವಂಥ ರೀತಿಯಲ್ಲಿ ಇರುವಂಥದ್ದು. ಸೌಂಡ್ ಅಂದ್ರೆ ಏನು, ಇಡೀ ದೇಶಕ್ಕೆ ಸಂಕೇತ ಕೊಡ್ತೀವಿ. ಸಮಸ್ತ ಕರ್ನಾಟಕ ಹಿಂದೂ ಸಮಾಜ ನಮ್ಮ ಜೊತೆಗಿದೆ. ವೀರಶೈವ ಲಿಂಗಾಯತ ಸಮಾವೇಶ ಅಥವಾ ಹಿಂದೂ ಸಮಾವೇಶನ ಅಥವಾ ಯಾವ ರೀತಿ ಅಂತ? ವೀರಶೈವ ಲಿಂಗಾಯತ ಮಾಡೋದು ಕೂಡಲ ಸಂಗಮದಲ್ಲಿ. ಅಲ್ಲಿ ನಾವು ಕೂಡಿ ನಾವೇ ನಾಯಕತ್ವ, ನಮ್ಮ ಹಿಂದೆನೇ ಮಠಾಧೀಶರು ಇದ್ದಾರೆ, ಲಿಂಗಾಯತರೆಲ್ಲ ಅದನ್ನು ಅಳಿಸಿ ಹಾಕ್ತೀವಿ. 2ನೇ ಶಕ್ತಿ ಅವ್ರೇನು ದಾವಣಗೆರೆಯಲ್ಲಿ ಮಾಡ್ತಾರೆ, ಅದಕ್ಕೆ ಉತ್ತರ ಅಲ್ಲಿ ಹಿಂದೂ ಸಂಘಟನೆ ಮೂಲಕ ಅವ್ರಿಗೆ ಉತ್ತರ ಕೊಡ್ತೀವಿ. ಸಂಗಮದಲ್ಲಿ ಯಾವತ್ತು ಸರ್ ಲಿಂಗಾಯತ ಈ ಯುಗಾದಿ ನಂತರ ನಿರ್ಣಯ ಮಾಡ್ತೀವಿ. ಲಿಂಗಾಯತ ನಾಯಕರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅಲ್ಲ ಅಂತ ಹೇಳ್ತಾ ಇರುವಂಥದ್ದು, ಅದನ್ನು ಅಂದರೆ ಸುಮ್ಮನೆ ವೇಗಾಗಿ ಹೇಳ್ತಾ ಇದ್ದೀರೋ ಯತ್ನಾಳವ್ರು ಯಾವ ರೀತಿ ಅಂತ? ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಹೈಕಮಾಂಡ್ ಮುಂದೆ ಒಂದು ದೊಡ್ಡ ಭಯ ಇವರು ಹೊಕ್ಸಿದ್ದಾರೆ. ಏನಂದರೆ ಯಡಿಯೂರಪ್ಪ ಮತ್ತು ಅವ್ರ ಮಗ ಇಡೀ ಲಿಂಗಾಯತ ನಮ್ಮ ಜೊತೆಗಿದ್ದಾರೆ, ನಾವೇ ಲಿಂಗಾಯತ ನಾಯಕರು, ನಮ್ಮನ್ನು ನೀವೇನಾದರೂ ಟಚ್ ಮಾಡಿದ್ರೆ ಕರ್ನಾಟಕದಲ್ಲಿ BJP ಇರೋದಿಲ್ಲ ಏನು ಭಯ ಇದೆ. ಆ ಭಯವನ್ನು ಹೋಗಲಾಡಿಸ್ಲಿಕ್ಕೆ ನಾವು ಇದನ್ನು ಶಕ್ತಿ ಪ್ರದರ್ಶನ ನಾವು ಮಾಡಬೇಕಾಗ್ತದೆ. ಇವ್ರನ್ನ ಇಷ್ಟಕ್ಕೆ ಬಿಡೋದಿಲ್ಲ. ಯಾರನ್ನೋ ಜಗದೀಶ್ ಶೆಟ್ಟರ್ನ ತುಳಿದಿರ್ಬೋದು, ಸದಾನಂದ ಗೌಡನ ತುಳಿದಿರ್ಬೋದು, BB ಶಿವಪ್ಪನ ತುಳಿದಿರ್ಬೋದು, S ಮಲ್ಲಿಕಾರ್ಜುನ ತುಳಿದಿರ್ಬೋದು, ಬಸವರಾಜ ಪಾಟೀಲ್ ಸ್ಟೇಡಿಯಂ ತುಳಿದಿರ್ಬೋದು. ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಡಿಫ್ರೆಂಟ್. ಆ ಶಕ್ತಿ ತೋರಿಸ್ತೀವಿ ನಾವು. ಏನಂದ್ರೆ ಅವ್ರು ಲಿಂಗಾಯತರಲ್ಲ ಅಂತ ನೀವು ಹೇಳ್ತಾ ಇರುವಂಥದ್ದು. ಯಡಿಯೂರಪ್ಪ LC ತೆಗೀರಿ ಆ ಬುಕ್ಕನಕೆರೆ, ಅವ್ರು ಲಿಂಗಾಯತರನ್ನು ಯಾವಾಗ ನೀವು ಹೋಗ್ರಿ, ನೀವು ಒಂದು ಅದು ವಾಹನ ತೊಗೊಂಡು ಹೋಗ್ತಿರಲ್ಲ, ಬುಕ್ಕನಕೆರೆಗೆ ಹೋಗ್ರಿ. ಅಲ್ಲಿ ಪ್ರಾಥಮಿಕ ಶಾಲೆಗೆ ಹೋಗಿ ಬುಕ್ಕನಕೆರೆಯ ಸಿದ್ಧಲಿಂಗಪ್ಪನ ಮಗ ಯಡಿಯೂರಪ್ಪನ ಜಾತಿ ಯಾವುದೋ ಅದ್ರಾಗ ಗೊತ್ತಾಗ್ತದೆ. ಯಡಿಯೂರಪ್ಪ ಮತ್ತು ವಿಜಯ್ ಇಬ್ಬರು ಲಿಂಗಾಯತರು ಅಲ್ಲ ಅಂತ ಹೇಳ್ತಾರೆ. ಆ ತಂದೆನೇ ಇಲ್ಲ ಅಂದ್ರೆ ಮಗ ಹೆಂಗೆ ಲಿಂಗಾಯತ ಆಗ್ತಾನೆ? ಇವರೇ ನಮಗೆ ಶಕ್ತಿ ಪ್ರದರ್ಶನ ತೋರಿಸ್ಬೇಕಾತಾರಲ್ಲ, ಕರ್ನಾಟಕದಲ್ಲಿ ಇಡೀ ವೀರಶೈವ ಲಿಂಗಾಯತ ನಮ್ಮಿಂದ ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. ದಾವಣಗೆರೆಯಲ್ಲಿ ಅವ್ರೇನು ಮಾಡ್ಬೇಕಂತ ಮಾಡ್ಯಾರಲ್ಲ, ಅದು ಆದಮೇಲೆ 10 ದಿವಸ ಒಳಗಾಗಿ ಹಿಂದೂ ಮಹಾಸಂಗಮ ಮಾಡ್ತೀವಿ. ಕರ್ನಾಟಕದ ಹಿಂದೂಗಳ ರಕ್ಷಣೆ ಆಗಬೇಕು. ಇಂಥ ಮುಸ್ಲಿಂ ಪರ ಸಿದ್ದರಾಮಯ್ಯ ಸರ್ಕಾರ ಕಿತ್ತು ಹೋಗ್ಬೇಕಾದ್ರೆ ಎಲ್ಲ ಹಿಂದೂಗಳು ಒಂದಾಗಬೇಕು. ಇವತ್ತೇನು ಮುಸ್ಲಿಮರಿಗೆ ಬಜೆಟ್ನಲ್ಲಿ ಕೊಟ್ಟಂಥದ್ದು ಏನಿದೆ, ಬಹುಶಃ ಯಾವ ಸಮುದಾಯಕ್ಕೂ ಕೊಟ್ಟಿಲ್ಲ. ಇವತ್ತು ದಲಿತರದ್ದು ಹಣ ತಿಂದ್ಬಿಟ್ರು, ಹಿಂದುಳಿದವ್ರು ತಿಂದರು, ಎಸ್ ಟಿ ಜನಾಂಗ ತಿಂದರು. ಅದಕ್ಕೆ ಆ ಸಂದೇಶ ಕೊಡಲಿಕ್ಕೆ ನಾವು ಹಿಂದೂ ಮಹಾಸಭೆ ಮಾಡ್ತೀವಿ. ಅವ್ರು ಎಷ್ಟು ಕೂಡಿಸ್ತಾರಲ್ಲ ಏನು ವಿಜೇಂದ್ರನ ಗುಂಪು, ಅದನ್ನು 4 ಪಟ್ಟು ನಾವು ಜನ ಕೂರಿಸ್ತೀವಿ. ಈಗ ವಿಜೇಂದ್ರ ಹೇಳಿದ್ದಾರೆ ಅವ್ರು ಯಾವುದು ಸಮಾವೇಶ ಮಾಡಬಾರ್ದು ಅಂತ ರೇಣುಕಾ ಕಚೇರಿ ಕೊಟ್ಟು, ಒಂದು ವೇಳೆ ಸಮಾವೇಶ ಮಾಡಿದ್ರು ಮಾಡಿಲ್ಲ ಅಂದ್ರೆ ನೀವು ಮಾಡ್ತೀರಾ ಸಮಾವೇಶ? ಅವ್ರು ಏನೇನು ಅವ್ರ ಕ್ರಿಯೆಗೆ ಪ್ರತಿಕ್ರಿಯೆ ಇರ್ತದೆ. ಅವ್ರ ಮುಂದೆ 1 ಹೆಜ್ಜೆ ಇಟ್ಟರೆ ನಾವು 4 ಹೆಜ್ಜೆ ಇಡ್ತೀವಿ. ನಮ್ಮ ಶಕ್ತಿ ಭಾಳ ದೊಡ್ಡದಿದೆ, ತೋರಿಸ್ತೀವಿ. ಮಾಡಲಿ ವಿಜೇಂದ್ರ, ಅವನ ಬಳಿ 1000 ಕೋಟಿ ರೂಪಾಯಿ ಇರ್ಬೋದು, ನಮ್ಮಲ್ಲಿ ಜನ ಇದ್ದಾರೆ. ಹಿಂದೂ ಮಹಾಸಭಾ ಸಮಾವೇಶ ಅಂದರೆ ಅದೊಂದು ರೀತಿಯಲ್ಲಿ ಸೌಂಡ್ ಬರುವಂಥ ರೀತಿಯಲ್ಲಿ ಇರುವಂಥದ್ದು. ಸೌಂಡ್ ಅಂದ್ರೆ ಏನು, ಇಡೀ ದೇಶಕ್ಕೆ ಸಂಕೇತ ಕೊಡ್ತೀವಿ. ಸಮಸ್ತ ಕರ್ನಾಟಕ ಹಿಂದೂ ಸಮಾಜ ನಮ್ಮ ಜೊತೆಗಿದೆ. ವೀರಶೈವ ಲಿಂಗಾಯತ ಸಮಾವೇಶ ಅಥವಾ ಹಿಂದೂ ಸಮಾವೇಶನ ಅಥವಾ ಯಾವ ರೀತಿ ಅಂತ? ವೀರಶೈವ ಲಿಂಗಾಯತ ಮಾಡೋದು ಕೂಡಲ ಸಂಗಮದಲ್ಲಿ. ಅಲ್ಲಿ ನಾವು ಕೂಡಿ ನಾವೇ ನಾಯಕತ್ವ, ನಮ್ಮ ಹಿಂದೆನೇ ಮಠಾಧೀಶರು ಇದ್ದಾರೆ, ಲಿಂಗಾಯತರೆಲ್ಲ ಅದನ್ನು ಅಳಿಸಿ ಹಾಕ್ತೀವಿ. 2ನೇ ಶಕ್ತಿ ಅವ್ರೇನು ದಾವಣಗೆರೆಯಲ್ಲಿ ಮಾಡ್ತಾರೆ, ಅದಕ್ಕೆ ಉತ್ತರ ಅಲ್ಲಿ ಹಿಂದೂ ಸಂಘಟನೆ ಮೂಲಕ ಅವ್ರಿಗೆ ಉತ್ತರ ಕೊಡ್ತೀವಿ. ಸಂಗಮದಲ್ಲಿ ಯಾವತ್ತು ಸರ್ ಲಿಂಗಾಯತ ಈ ಯುಗಾದಿ ನಂತರ ನಿರ್ಣಯ ಮಾಡ್ತೀವಿ. ಲಿಂಗಾಯತ ನಾಯಕರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅಲ್ಲ ಅಂತ ಹೇಳ್ತಾ ಇರುವಂಥದ್ದು, ಅದನ್ನು ಅಂದರೆ ಸುಮ್ಮನೆ ವೇಗಾಗಿ ಹೇಳ್ತಾ ಇದ್ದೀರೋ ಯತ್ನಾಳವ್ರು ಯಾವ ರೀತಿ ಅಂತ? ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಹೈಕಮಾಂಡ್ ಮುಂದೆ ಒಂದು ದೊಡ್ಡ ಭಯ ಇವರು ಹೊಕ್ಸಿದ್ದಾರೆ. ಏನಂದರೆ ಯಡಿಯೂರಪ್ಪ ಮತ್ತು ಅವ್ರ ಮಗ ಇಡೀ ಲಿಂಗಾಯತ ನಮ್ಮ ಜೊತೆಗಿದ್ದಾರೆ, ನಾವೇ ಲಿಂಗಾಯತ ನಾಯಕರು, ನಮ್ಮನ್ನು ನೀವೇನಾದರೂ ಟಚ್ ಮಾಡಿದ್ರೆ ಕರ್ನಾಟಕದಲ್ಲಿ BJP ಇರೋದಿಲ್ಲ ಏನು ಭಯ ಇದೆ. ಆ ಭಯವನ್ನು ಹೋಗಲಾಡಿಸ್ಲಿಕ್ಕೆ ನಾವು ಇದನ್ನು ಶಕ್ತಿ ಪ್ರದರ್ಶನ ನಾವು ಮಾಡಬೇಕಾಗ್ತದೆ. ಇವ್ರನ್ನ ಇಷ್ಟಕ್ಕೆ ಬಿಡೋದಿಲ್ಲ. ಯಾರನ್ನೋ ಜಗದೀಶ್ ಶೆಟ್ಟರ್ನ ತುಳಿದಿರ್ಬೋದು, ಸದಾನಂದ ಗೌಡನ ತುಳಿದಿರ್ಬೋದು, BB ಶಿವಪ್ಪನ ತುಳಿದಿರ್ಬೋದು, S ಮಲ್ಲಿಕಾರ್ಜುನ ತುಳಿದಿರ್ಬೋದು, ಬಸವರಾಜ ಪಾಟೀಲ್ ಸ್ಟೇಡಿಯಂ ತುಳಿದಿರ್ಬೋದು. ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಡಿಫ್ರೆಂಟ್. ಆ ಶಕ್ತಿ ತೋರಿಸ್ತೀವಿ ನಾವು. ಏನಂದ್ರೆ
ಅವ್ರು ಲಿಂಗಾಯತರಲ್ಲ ಅಂತ ನೀವು ಹೇಳ್ತಾ ಇರುವಂಥದ್ದು. ವಿಜೇಂದ್ರ ಯಡಿಯೂರಪ್ಪ ಎಲ್ ಸಿ ತೆಗೀರಿ ಆ ಬುಕ್ಕನಕೆರೆ ಅವ್ರು ಲಿಂಗಾಯತರನ್ನು ಯಾವಾಗ ನೀವು ಹೋಗ್ರಿ, ನೀವು ಒಂದು ಅದು ವಾಹನ ತೊಗೊಂಡು ಹೋಗ್ತಿರಲ್ಲ, ಬುಕ್ಕನಕೆರೆಗೆ ಹೋಗ್ರಿ, ಅಲ್ಲಿ ಪ್ರಾಥಮಿಕ ಶಾಲೆಗೆ ಹೋಗಿ ಬುಕ್ಕನಕೆರೆಯ ಸಿದ್ಧಲಿಂಗಪ್ಪನ ಮಗ ಯಡಿಯೂರಪ್ಪನ ಜಾತಿ ಯಾವುದೋ ಅದ್ರಾಗ ಗೊತ್ತಾಗ್ತದೆ. ಯಡಿಯೂರಪ್ಪ ಮತ್ತು ವಿಜೇಂದ್ರ ಇಬ್ಬರು ಲಿಂಗಾಯತರಲ್ಲ ಅಂತ ಹೇಳ್ತಾರೆ. ಆ ತಂದೆನೇ ಇಲ್ಲ ಅನ್ನೋ ಮಗ ಹೆಂಗೆ ಲಿಂಗಾಯತ ಆಗ್ತಾನೆ? ಇವರೇ ನಮಗೆ ಶಕ್ತಿ ಪ್ರದರ್ಶನ ತೋರಿಸ್ಬೇಕಾಗ್ತಾರಲ್ಲ, ಕರ್ನಾಟಕದಲ್ಲಿ ಇಡೀ ವೀರಶೈವ ಲಿಂಗಾಯತ ನಮ್ಮಿಂದ ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. ದಾವಣಗೆರೆಯಲ್ಲಿ ಅವ್ರೇನು ಮಾಡ್ಬೇಕಂತ ಮಾಡ್ಯಾರಲ್ಲ, ಅದು ಆದಮೇಲೆ 10 ದಿವಸ ಒಳಗಾಗಿ ಹಿಂದೂ ಮಹಾಸಂಗಮ ಮಾಡ್ತೀವಿ. ಕರ್ನಾಟಕದ ಹಿಂದೂಗಳ ರಕ್ಷಣೆ ಆಗಬೇಕು. ಇಂಥ ಮುಸ್ಲಿಂ ಪರ ಸಿದ್ದರಾಮಯ್ಯ ಸರ್ಕಾರ ಕಿತ್ತು ಹೋಗ್ಬೇಕಾದ್ರೆ ಎಲ್ಲ ಹಿಂದೂಗಳು ಒಂದಾಗಬೇಕು. ಇವತ್ತೇನು ಮುಸ್ಲಿಮರಿಗೆ ಬಜೆಟ್ನಲ್ಲಿ ಕೊಟ್ಟಂಥದ್ದು ಏನಿದೆ, ಬಹುಶಃ ಯಾವ ಸಮುದಾಯಕ್ಕೂ ಕೊಟ್ಟಿಲ್ಲ. ಇವತ್ತು ದಲಿತರದ್ದು ಹಣ ತಿಂದ್ಬಿಟ್ರು, ಹಿಂದುಳಿದವ್ರು ತಿಂದರು, ಎಸ್ ಟಿ ಜನಾಂಗ ತಿಂದರು. ಅದಕ್ಕೆ ಆ ಸಂದೇಶ ಕೊಡಲಿಕ್ಕೆ ನಾವು ಹಿಂದೂ ಮಹಾಸಭೆ ಮಾಡ್ತೀವಿ. ಅವ್ರು ಎಷ್ಟು ಕೂಡಿಸ್ತಾರಲ್ಲ ಏನು ವಿಜೇಂದ್ರನ ಗುಂಪು, ಅದನ್ನು 4 ಪಟ್ಟು ನಾವು ಜನ ಕೂರಿಸ್ತೀವಿ. ಈಗ ವಿಜೇಂದ್ರ ಹೇಳಿದ್ದಾರೆ ಅವ್ರು ಯಾವುದು ಸಮಾವೇಶ ಮಾಡಬಾರ್ದು ಅಂತ ಕಚೇರಿ ಕೊಟ್ಟು, ಒಂದು ವೇಳೆ ಸಮಾವೇಶ ಮಾಡಿದ್ರು ಮಾಡಿಲ್ಲ ಅಂದ್ರೆ ನೀವು ಮಾಡ್ತೀರಾ ಸಮಾವೇಶ? ಅವ್ರು ಏನೇನು ಅವ್ರ ಕ್ರಿಯೆಗೆ ಪ್ರತಿಕ್ರಿಯೆ ಇರ್ತದೆ. ಅವ್ರ ಮುಂದೆ 1 ಹೆಜ್ಜೆ ಇಟ್ಟರೆ ನಾವು 4 ಹೆಜ್ಜೆ ಇಡ್ತೀವಿ. ನಮ್ಮ ಶಕ್ತಿ ಭಾಳ ದೊಡ್ಡದಿದೆ, ತೋರಿಸ್ತೀವಿ. ಮಾಡಲಿ ವಿಜೇಂದ್ರ, ಅವನ ಬಳಿ ಸಾವಿರಾರು ಕೋಟಿ ರೂಪಾಯಿ ಇರ್ಬೋದು, ನಮ್ಮಲ್ಲಿ ಜನ ಇದ್ದಾರೆ. ಹಿಂದೂ ಮಹಾಸಭಾ ಸಮಾವೇಶ ಅಂದರೆ ಅದೊಂದು ರೀತಿಯಲ್ಲಿ ಸೌಂಡ್ ಬರುವಂಥ ರೀತಿಯಲ್ಲಿ ಇರುವಂಥದ್ದು. ಸೌಂಡ್ ಅಂದ್ರೆ ಏನು ರೀ, ಇಡೀ ದೇಶಕ್ಕೆ ಸಂಕೇತ ಕೊಡ್ತೀವಿ. ಸಮಸ್ತ ಕರ್ನಾಟಕ ಹಿಂದೂ ಸಮಾಜ ನಮ್ಮ ಜೊತೆಗಿದೆ. ಅದೇನು ವೀರಶೈವ ಲಿಂಗಾಯತ ಸಮಾವೇಶ ಅಥವಾ ಹಿಂದೂ ಸಮಾವೇಶನ ಅಥವಾ ಯಾವ ರೀತಿ ಅಂತ? ವೀರಶೈವ ಲಿಂಗಾಯತ ಮಾಡೋದು ಕೂಡಲ ಸಂಗಮದಲ್ಲಿ. ಅಲ್ಲಿ ನಾವು ಕೂಡಿ ನಾವೇ ನಾಯಕತ್ವ, ನಮ್ಮ ಹಿಂದೆನೇ ಮಠಾಧೀಶರು ಇದ್ದಾರೆ, ಲಿಂಗಾಯತರೆಲ್ಲ ಅದನ್ನು ಅಳಿಸಿ ಹಾಕ್ತೀವಿ. 2ನೇ ಶಕ್ತಿ ಅವ್ರೇನು ದಾವಣಗೆರೆಯಲ್ಲಿ ಮಾಡ್ತಾರೆ, ಅದಕ್ಕೆ ಉತ್ತರ ಅಲ್ಲಿ ಹಿಂದೂ ಸಂಘಟನೆ ಮೂಲಕ ಅವ್ರಿಗೆ ಉತ್ತರ ಕೊಡ್ತೀವಿ. ಸಂಗಮದಲ್ಲಿ ಯಾವತ್ತು ಸರ್ ಲಿಂಗಾಯತ ಈ ಯುಗಾದಿ ನಂತರ ನಿರ್ಣಯ ಮಾಡ್ತೀವಿ. ಲಿಂಗಾಯತ ನಾಯಕರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅಲ್ಲ ಅಂತ ಹೇಳ್ತಾ ಇರುವಂಥದ್ದು, ಅದನ್ನು ಅಂದರೆ ಸುಮ್ಮನೆ ವೇಗಾಗಿ ಹೇಳ್ತಾ ಇದ್ದೀರೋ ಯತ್ನಾಳವ್ರು ಯಾವ ರೀತಿ ಅಂತ? ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಹೈಕಮಾಂಡ್ ಮುಂದೆ ಒಂದು ದೊಡ್ಡ ಭಯ ಇವರು ಹೊಕ್ಸಿದ್ದಾರೆ. ಏನಂದರೆ ಯಡಿಯೂರಪ್ಪ ಮತ್ತು ಅವ್ರ ಮಗ ಇಡೀ ಲಿಂಗಾಯತ ನಮ್ಮ ಜೊತೆಗಿದ್ದಾರೆ, ನಾವೇ ಲಿಂಗಾಯತ ನಾಯಕರು, ನಮ್ಮನ್ನು ನೀವೇನಾದರೂ ಟಚ್ ಮಾಡಿದ್ರೆ ಕರ್ನಾಟಕದಲ್ಲಿ BJP ಇರೋದಿಲ್ಲ ಅಂತ ಏನು ಭಯ ಇದೆ, ಆ ಭಯವನ್ನು ಹೋಗಲಾಡಿಸ್ಲಿಕ್ಕೆ ನಾವು ಇದನ್ನು ಶಕ್ತಿ ಪ್ರದರ್ಶನ ನಾವು ಮಾಡಬೇಕಾಗ್ತದೆ. ಇವ್ರನ್ನ ಇಷ್ಟಕ್ಕೆ ಬಿಡೋದಿಲ್ಲ. ಯಾರನ್ನೋ ಜಗದೀಶ್ ಶೆಟ್ಟರ್ನ ತುಳಿದಿರ್ಬೋದು, ಸದಾನಂದ ಗೌಡನ ತುಳಿದಿರ್ಬೋದು, BB ಶಿವಪ್ಪನ ತುಳಿದಿರ್ಬೋದು, S ಮಲ್ಲಿಕಾರ್ಜುನ ತುಳಿದಿರ್ಬೋದು, ಬಸವರಾಜ ಪಾಟೀಲ್ ಸ್ಟೇಡಿಯಂ ತುಳಿದಿರ್ಬೋದು. ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಡಿಫ್ರೆಂಟ್. ಆ ಶಕ್ತಿ ತೋರಿಸ್ತೀವಿ ನಾವು. ಏನಂದ್ರೆ ಅವ್ರು ಲಿಂಗಾಯತರಲ್ಲ ಅಂತ ನೀವು ಹೇಳ್ತಾ ಇರುವಂಥದ್ದು. ಯಡಿಯೂರಪ್ಪ ಎಲ್ ಸಿ ತೆಗೀರಿ ಆ ಬುಕ್ಕನಕೆರೆ ಅವ್ರು ಲಿಂಗಾಯತರನ್ನು ಯಾವಾಗ ನೀವು ಹೋಗ್ರಿ, ನೀವು ಒಂದು ಅದು ವಾಹನ ತೊಗೊಂಡು ಹೋಗ್ತಿರಲ್ಲ, ಬುಕ್ಕನಕೆರೆಗೆ ಹೋಗ್ರಿ, ಅಲ್ಲಿ ಪ್ರಾಥಮಿಕ ಶಾಲೆಗೆ ಹೋಗಿ ಬುಕ್ಕನಕೆರೆಯ ಸಿದ್ಧಲಿಂಗಪ್ಪನ ಮಗ ಯಡಿಯೂರಪ್ಪನ ಜಾತಿ ಯಾವುದೋ ಅದ್ರಾಗ ಗೊತ್ತಾಗ್ತದೆ. ಯಡಿಯೂರಪ್ಪ ಮತ್ತು ವಿಜೇಂದ್ರ ಇಬ್ಬರು ಲಿಂಗಾಯತರಲ್ಲ ಅಂತ ಹೇಳ್ತಾರೆ. ಆ ತಂದೆನೇ ಇಲ್ಲ ಅನ್ನೋ ಮಗ ಹೆಂಗೆ ಲಿಂಗಾಯತ ಆಗ್ತಾನೆ? ಇವರೇ ನಮಗೆ ಶಕ್ತಿ ಪ್ರದರ್ಶನ ತೋರಿಸ್ಬೇಕಾಗ್ತಾರಲ್ಲ, ಕರ್ನಾಟಕದಲ್ಲಿ ಇಡೀ ವೀರಶೈವ ಲಿಂಗಾಯತ ನಮ್ಮಿಂದ ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. ದಾವಣಗೆರೆಯಲ್ಲಿ ಅವ್ರೇನು ಮಾಡ್ಬೇಕಂತ ಮಾಡ್ಯಾರಲ್ಲ, ಅದು ಆದಮೇಲೆ 10 ದಿವಸ ಒಳಗಾಗಿ ಹಿಂದೂ ಮಹಾಸಂಗಮ ಮಾಡ್ತೀವಿ. ಕರ್ನಾಟಕದ ಹಿಂದೂಗಳ ರಕ್ಷಣೆ ಆಗಬೇಕು. ಇಂಥ ಮುಸ್ಲಿಂ ಪರ ಸಿದ್ದರಾಮಯ್ಯ ಸರ್ಕಾರ ಕಿತ್ತು ಹೋಗ್ಬೇಕಾದ್ರೆ ಎಲ್ಲ ಹಿಂದೂಗಳು ಒಂದಾಗಬೇಕು. ಇವತ್ತೇನು ಮುಸ್ಲಿಮರಿಗೆ ಬಜೆಟ್ನಲ್ಲಿ ಕೊಟ್ಟಂಥದ್ದು ಏನಿದೆ, ಬಹುಶಃ ಯಾವ ಸಮುದಾಯಕ್ಕೂ ಕೊಟ್ಟಿಲ್ಲ. ಇವತ್ತು ದಲಿತರದ್ದು ಹಣ ತಿಂದ್ಬಿಟ್ರು, ಹಿಂದುಳಿದವ್ರು ತಿಂದರು, ಎಸ್ ಟಿ ಜನಾಂಗ ತಿಂದರು. ಅದಕ್ಕೆ ಆ ಸಂದೇಶ ಕೊಡಲಿಕ್ಕೆ ನಾವು ಹಿಂದೂ ಮಹಾಸಭೆ ಮಾಡ್ತೀವಿ. ಅವ್ರು ಎಷ್ಟು ಕೂಡಿಸ್ತಾರಲ್ಲ ಏನು ವಿಜೇಂದ್ರನ ಗುಂಪು, ಅದನ್ನು 4 ಪಟ್ಟು ನಾವು ಜನ ಕೂರಿಸ್ತೀವಿ. ಈಗ ವಿಜೇಂದ್ರ ಹೇಳಿದ್ದಾರೆ ಅವ್ರು ಯಾವುದು ಸಮಾವೇಶ ಮಾಡಬಾರ್ದು ಅಂತ ಕಚೇರಿ ಕೊಟ್ಟು, ಒಂದು ವೇಳೆ ಸಮಾವೇಶ ಮಾಡಿದ್ರು ಮಾಡಿಲ್ಲ ಅಂದ್ರೆ ನೀವು ಮಾಡ್ತೀರಾ ಸಮಾವೇಶ? ಅವ್ರು ಏನೇನು ಅವ್ರ ಕ್ರಿಯೆಗೆ ಪ್ರತಿಕ್ರಿಯೆ ಇರ್ತದೆ. ಅವ್ರ ಮುಂದೆ 1 ಹೆಜ್ಜೆ ಇಟ್ಟರೆ ನಾವು 4 ಹೆಜ್ಜೆ ಇಡ್ತೀವಿ. ನಮ್ಮ ಶಕ್ತಿ ಭಾಳ ದೊಡ್ಡದಿದೆ, ತೋರಿಸ್ತೀವಿ. ಮಾಡಲಿ ವಿಜೇಂದ್ರ, ಅವನ ಬಳಿ ಸಾವಿರಾರು ಕೋಟಿ ರೂಪಾಯಿ ಇರ್ಬೋದು, ನಮ್ಮಲ್ಲಿ ಜನ ಇದ್ದಾರೆ. ಹಿಂದೂ ಮಹಾಸಭಾ ಸಮಾವೇಶ ಅಂದರೆ ಅದೊಂದು ರೀತಿಯಲ್ಲಿ ಸೌಂಡ್ ಬರುವಂಥ ರೀತಿಯಲ್ಲಿ ಇರುವಂಥದ್ದು. ಸೌಂಡ್ ಅಂದ್ರೆ ಏನು ರೀ, ಇಡೀ ದೇಶಕ್ಕೆ ಸಂಕೇತ ಕೊಡ್ತೀವಿ. ಸಮಸ್ತ ಕರ್ನಾಟಕ ಹಿಂದೂ ಸಮಾಜ ನಮ್ಮ ಜೊತೆಗಿದೆ. ಅದೇನು ವೀರಶೈವ ಲಿಂಗಾಯತ ಸಮಾವೇಶ ಅಥವಾ ಹಿಂದೂ ಸಮಾವೇಶನ ಅಥವಾ ಯಾವ ರೀತಿ ಅಂತ? ವೀರಶೈವ ಲಿಂಗಾಯತ ಮಾಡೋದು ಕೂಡಲ ಸಂಗಮದಲ್ಲಿ. ಅಲ್ಲಿ ನಾವು ಕೂಡಿ ನಾವೇ ನಾಯಕತ್ವ, ನಮ್ಮ ಹಿಂದೆನೇ ಮಠಾಧೀಶರು ಇದ್ದಾರೆ, ಲಿಂಗಾಯತರೆಲ್ಲ ಅದನ್ನು ಅಳಿಸಿ ಹಾಕ್ತೀವಿ. 2ನೇ ಶಕ್ತಿ ಅವ್ರೇನು ದಾವಣಗೆರೆಯಲ್ಲಿ ಮಾಡ್ತಾರೆ, ಅದಕ್ಕೆ ಉತ್ತರ ಅಲ್ಲಿ ಹಿಂದೂ ಸಂಘಟನೆ ಮೂಲಕ ಅವ್ರಿಗೆ ಉತ್ತರ ಕೊಡ್ತೀವಿ. ಸಂಗಮದಲ್ಲಿ ಯಾವತ್ತು ಸರ್ ಲಿಂಗಾಯತ ಈ ಯುಗಾದಿ ನಂತರ ನಿರ್ಣಯ ಮಾಡ್ತೀವಿ. ಲಿಂಗಾಯತ ನಾಯಕರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅಲ್ಲ ಅಂತ ಹೇಳ್ತಾ ಇರುವಂಥದ್ದು, ಅದನ್ನು ಅಂದರೆ ಸುಮ್ಮನೆ ವೇಗಾಗಿ ಹೇಳ್ತಾ ಇದ್ದೀರೋ ಯತ್ನಾಳವ್ರು ಯಾವ ರೀತಿ ಅಂತ? ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಹೈಕಮಾಂಡ್ ಮುಂದೆ ಒಂದು ದೊಡ್ಡ ಭಯ ಇವರು ಹೊಕ್ಸಿದ್ದಾರೆ. ಏನಂದರೆ ಯಡಿಯೂರಪ್ಪ ಮತ್ತು ಅವ್ರ ಮಗ ಇಡೀ ಲಿಂಗಾಯತ ನಮ್ಮ ಜೊತೆಗಿದ್ದಾರೆ, ನಾವೇ ಲಿಂಗಾಯತ ನಾಯಕರು, ನಮ್ಮನ್ನು ನೀವೇನಾದರೂ ಟಚ್ ಮಾಡಿದ್ರೆ ಕರ್ನಾಟಕದಲ್ಲಿ BJP ಇರೋದಿಲ್ಲ ಅಂತ ಏನು ಭಯ ಇದೆ,
ಆ ಭಯವನ್ನು ಹೋಗಲಾಡಿಸ್ಲಿಕ್ಕೆ ನಾವು ಇದನ್ನು ಶಕ್ತಿ ಪ್ರದರ್ಶನ ನಾವು ಮಾಡಬೇಕಾಗ್ತದೆ. ಇವ್ರನ್ನ ಇಷ್ಟಕ್ಕೆ ಬಿಡೋದಿಲ್ಲ. ಯಾರನ್ನೋ ಜಗದೀಶ್ ಶೆಟ್ಟರ್ನ ತುಳಿದಿರ್ಬೋದು, ಸದಾನಂದ ಗೌಡನ ತುಳಿದಿರ್ಬೋದು, ಬಿ ಬಿ ಶಿವಪ್ಪನ ತುಳಿದಿರ್ಬೋದು, ಎಸ್ ಮಲ್ಲಿಕಾರ್ಜುನ ತುಳಿದಿರ್ಬೋದು, ಬಸವರಾಜ ಪಾಟೀಲ್ ಸ್ಟೇಡಿಯಂ ತುಳಿದಿರ್ಬೋದು. ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಡಿಫ್ರೆಂಟ್. ಆ ಶಕ್ತಿ ತೋರಿಸ್ತೀವಿ ನಾವು ಏನಂದ್ರೆ. ಅವ್ರು ಲಿಂಗಾಯತರಲ್ಲ ಅಂತ ನೀವು ಹೇಳ್ತಾ ಇರುವಂಥದ್ದು. ಯಡಿಯೂರಪ್ಪ ಎಲ್ ಸಿ ತೆಗೀರಿ ಆ ಬುಕ್ಕನಕೆರೆ. ಅವ್ರು ಲಿಂಗಾಯತರನ್ನು ಯಾವಾಗ ನೀವು ಹೋಗ್ರಿ, ನೀವು ಒಂದು ಅದು ವಾಹನ ತೊಗೊಂಡು ಹೋಗ್ತಿರಲ್ಲ, ಬುಕ್ಕನಕೆರೆಗೆ ಹೋಗ್ರಿ. ಅಲ್ಲಿ ಪ್ರಾಥಮಿಕ ಶಾಲೆಗೆ ಹೋಗಿ ಬುಕ್ಕನಕೆರೆಯ ಸಿದ್ಧಲಿಂಗಪ್ಪನ ಮಗ ಯಡಿಯೂರಪ್ಪನ ಜಾತಿ ಯಾವುದೋ ಅದ್ರಾಗ ಗೊತ್ತಾಗ್ತದೆ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಇಬ್ಬರು ಲಿಂಗಾಯತರಲ್ಲ ಅಂತ ಹೇಳ್ತಾರೆ. ಆ ತಂದೆನೇ ಇಲ್ಲ ಅಂದ್ರೆ ಮಗ ಹೆಂಗೆ ಲಿಂಗಾಯತ ಆಗ್ತಾನೆ.